ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ತುಂಬ ಕೂದಲು ಉದುರುತ್ತಲ್ವ, ಹಾಗಾಗಿ ಇದಕ್ಕೊಂದು ಟಿಪ್ಸ್ ಹೇಳ್ತೀನಿ ನೋಡಿ. ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಆ ನೀರಿಗೆ ಸ್ವಲ್ಪ ದಾಸವಾಳದ ಎಲೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಮೆಂತ್ಯಕಾಳು, ಸ್ವಲ್ಪ ಅಗಸೆಕಾಳು, ಅದಾದ ನಂತರ ಕುದಿಸೋಕೆ ಇಟ್ಕೊತೀನಿ. ನೋಡಿ ಹೇಗೆ ಕುದಿ ಬರ್ತಾಯಿದೆ. ಅದಾದ ನಂತರ ಸ್ವಲ್ಪ ರೈಸು, ಯಾವುದಾದ್ರೂ ಹಾಕೋಬೋದು. ರೈಸು ಈ ಥರ ಕುದಿಬೇಕು. ಕುದ ನಂತರ ತಣ್ಣಗಾದ ನಂತರ ಒಂದು ಬಟ್ಟೆಯಲ್ಲಿ ಸೋಸ್ಕೋಬೇಕು. ಅದನ್ನ ನೋಡಿ ಈಗ ಸೋಸ್ಕೊತೀನಿ. ಯಾವ ಥರ ಬರುತ್ತೆ, ಲೋಳೆ ಲೋಳೆ ಥರ, ಈ ಥರ ಬರಬೇಕು ಅದು. ಅದಾದ ನಂತರ ನೋಡಿ ಕಲರ್ ಹೇಗಿರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಆದ ನಂತರ ಹಚ್ಕೊಳಕ್ಕೆ ಹೋಗ್ತೀವಲ್ಪ ತಲೆಗೆ. ನೋಡಿ ಈ ಥರ ಇದೆ ಕಲರು. ಸ್ವಲ್ಪ ಆದ ನಂತರ ಸ್ವಲ್ಪ ಬ್ಲ್ಯಾಕಲ್ಲಿ ಆಗುತ್ತೆ ಕಲರ್ ಅದು. ಅದಕ್ಕೆ ಸ್ವಲ್ಪ ಯಾವುದಾದ್ರೂ ಆಯಿಲ್ ಹಾಕೋಬೋದು. ನೀವು ಯಾವುದು ಯೂಸ್ ಮಾಡ್ತೀರೋ ಅದೇ ಹಾಕೋಬೋದು. ನಾನಿಲ್ಲಿ ಕೊಕೊನಟ್ ಆಯಿಲು, ಅದು ಸ್ವಲ್ಪ ಕರಿಬೇವು ಮೆಂತ್ಯಕಾಳು ಹಾಕಿ ಬಿಸಿ ಮಾಡ್ಕೊಂಡಿರೋಂಥ ಆಯಿಲು ನಾನು ಹಾಕೊತಾ ಇರೋದು. ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹೇಗೆ ಹಚ್ಕೋಬೇಕು ಅಂದರೆ, ತಲೆ ಸ್ನಾನ ನಾಳೆ ಮಾಡ್ತೀನಿ ಅನ್ನೋಕ್ಕಿಂತ ಮುಂಚೆ ಒಂದು ದಿವಸ ಮುಂಚೆನೇ ಹಚ್ಕೋಬೇಕು ಫ್ರೆಂಡ್ಸ್. ಆಮೇಲೆ ತಲೆ ಸ್ನಾನ ಮಾಡುವಾಗ ಶಾಂಪೂ ಹಾಕೋಂಗಿಲ್ಲ. ಶಾಂಪೂ ಹಾಕಿದರೆ ಏನು ಅದು ಹಚ್ಕೊಂಡಿರೋದು ಏನೂ ಇರೋದಿಲ್ಲ, ಹೋಗಿಬಿಡುತ್ತೆ. ಒನ್ ಡೇ ಬಿಟ್ಬಿಟ್ಟು ತಿರುಗಿ ದಿವಸ ಶಾಂಪೂ ಹಾಕಿ ಸ್ನಾನ ಮಾಡ್ಬೋದು ತಲೆಗೆ. ನೋಡಿ ಈಗ ಹಚ್ಕೋಬೇಕು. ಪದರವಾಗಿ ತೆಗೆದುಬಿಟ್ಟು ಹಚ್ಕೋಬೇಕು. ಒಂದೇ ಸತಿಗೆ ಸ್ಟಾಪ್ ಆಗೋಲ್ಲ ಫ್ರೆಂಡ್ಸ್ ಕೂದಲು ಉದುರೋದು. ಹಚ್ತಾ ಇರಬೇಕು. ವಾರದಲ್ಲಿ 1-2 ಸತಿ ಹಚ್ಚಬೇಕು. ಹೀಗೆ ಕಂಟಿನ್ಯೂ ಹಚ್ತಾ ಇದ್ದರೆ ಕೂದಲು ಉದುರೋ ಸ್ಟಾಪ್ ಆಗುತ್ತೆ. ಆಮೇಲೆ ಕೂದಲು, ಒಂದು ಕೂದಲಲ್ಲಿ 2 ಕೂದಲು ಸೀಳಾಗಿರುತ್ತಲ್ಲ, ಅದು ಸ್ಟಾಪ್ ಆಗುತ್ತೆ. ಆಮೇಲೆ ತುಂಬ ಹೀಟ್ ಆಗಿರುತ್ತಲ್ವ, ಸ್ವಲ್ಪ ಮೆಂತ್ಯ ಹಾಕಿರ್ತೀವಲ್ಲ, ಕೋಲ್ಡ್ ಆಗುತ್ತೆ. ನೋಡಿ ಹಚ್ಕೊಂಡ ನಂತರ ಈಗಾಗಿದೆ ನನ್ನ ತಲೆ. ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ತಲೆ ಸ್ನಾನ ಮಾಡೀನಿ, ಶಾಂಪೂ ಹಾಕಿಲ್ಲ ನಾನು. ನೋಡಿ ಈ ಥರ ಕಾಣುತ್ತೆ, ಒಂಥರ ಶೈನಿ ಥರ ಕಾಣುತ್ತೆ ನೋಡಿ. ನೋಡಿ ಹೀಗಾಗಿದೆ. ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ಥರ ಕಾಣಿಸುತ್ತೆ. ನಾನು ಶಾಂಪೂ ಹಾಕಿಲ್ಲ, ಹಾಗೆ ನೀರು ಹಾಕಿಬಿಟ್ಟು ತೊಳ್ಕೊಂಡಿದ್ದೀನಿ. ನೋಡಿ ಈ ಥರ ಕಾಣಿಸುತ್ತೆ. ತಿರುಗಿ ದಿವಸ ನೀವು ಶಾಂಪೂ ಹಾಕಿ ಸ್ನಾನ ಮಾಡ್ಬೋದು. ನೋಡಿ ಹೀಗಾಗಿದೆ.